ಡಾಲಿ ಧನಂಜಯ ಅವರು ಮೇನ್ ಲೀಡಲ್ಲಿ ಆ್ಯಕ್ಟ್ ಮಾಡಿರುವಂಥ ಕೋಟಿ ಸಿನಿಮಾ ರಿಲೀಸ್ ಆಗಿದೆ. ಇದು ನಮ್ಮೂರು ನ್ಯಾಮತಿಯಲ್ಲಿ ರಿಲೀಸ್ ಆಗಿಲ್ಲ, ಹಂಗಾಗಿ ನಾವು ಹೋಗಿದ್ದು ಶಿವಮೊಗ್ಗಕ್ಕೆ. ಶಿವಮೊಗ್ಗದಲ್ಲಿ ಮಾಲಲ್ಲಿ ಥಿಯೇಟ್ರಲ್ಲಿ ಯಾವ ಕಡೆ ರಿಲೀಸ್ ಮಾಡಿಲ್ಲ ಶಿವಮೊಗ್ಗದಲ್ಲಿ, ಹಂಗಾಗಿ ಮಾಲಲ್ಲಿ ಒಂದಿಷ್ಟು ಶೋಗಳು ಕೊಟ್ಟಿದ್ರು. ಅದರಲ್ಲಿ ನಾವು ಹೋಗಿದ್ದು 1:45 ಶೋಗೆ. ಹೋಗ್ತಿದ್ದಂಗೆ ಈಗ ಅಲ್ಲೇ 1 ಗಂಟೆ ಆಗಿತ್ತು. ಅಲ್ಲಿ ಮೇಲ್ಗಡೆ ಸೆಕೆಂಡ್ ಫ್ಲೋರೆಲ್ಲ 3rd ಫ್ಲೋರೆಲ್ಲ ಇದೆ ಭಾರತ್ ಸಿನಿಮಾಸು. ಮತ್ತು ಅಲ್ಲಿ ಹೋಗಿ ಅಲ್ಲೆಲ್ಲ ಟಿಕೆಟ್ ತೊಗೊಂಡು 4 ತಗೊಂಡು ನಮ್ಮ ಗೆಳೆಯರೆಲ್ಲ ಮತ್ತೆ ಅಲ್ಲೆಲ್ಲ ಮಾಲ ಸುತ್ತಾಡ್ಕೊಂತ ಇದ್ವಿ. 1:45ಕ್ಕೆ ಶೋ ಇದೆ ಅಲ್ಲ ಕೋಟಿ. ಹಾಂ ಮೇಲೆ 200 ರುಪೀಸ್ ಸ್ವಲ್ಪ ಮೇಲೆ ಹಾಕಿ ಆಗಿದೆಯಾ ಅಲ್ಲೇ ಹಾಕಿ. ಅಲ್ಲಿ ಕೊಟ್ಟಿದ್ದು 800 ರೂಪಾಯಿಗೆ ನಮ್ಮ ನ್ಯಾಮತಿಲಿ ಒಬ್ಬೊಬ್ರು 2 ಸಿನಿಮಾ ನೋಡ್ಬೋದಾಗಿತ್ತು. ಅಂದರೆ ಎಕ್ಸ್ಪೆಕ್ಟೇಷನ್ ಹಂಗಿತ್ತು. ಕೋಟಿ ಸಿನಿಮಾ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಯಿತು ನನಗೆ. ಅದರ ಕಂಪ್ಲೀಟ್ ರಿವ್ಯೂನ ನಾನು ಯೂಟ್ಯೂಬಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ನೋಡ್ಬೋದು. ನೀವು ಇದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ಬಯೋದಲ್ಲಿ ಯೂಟ್ಯೂಬ್ ಲಿಂಕ್ ಇರುತ್ತೆ, ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಇದನ್ನು ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ನ ನಾನು ಇಲ್ಲಿ ಹಾಕಿರ್ತೀನಿ, ಹೋಗಿ ಟೈಪ್ ಮಾಡಿ ನೋಡಿ, ಹಾಗೆ ಫಾಲೋನು ಆಗಿ. ಸಿನಿಮಾದ ಫಸ್ಟ್ ಹಾಫ್ ಆಯಿತು, ಸೆಕೆಂಡ್ ಹಾಫ್ ಮೇಲೆ ಕ್ಯೂರಿಯಾಸಿಟಿ ಉಟ್ಕೊಂತು, ಹಾಗಾಗಿ ಮತ್ತೆ ಕುತ್ಕೊಂಡು ನೋಡೋಕತ್ವಿ. ನಂಗೊಂದು ಇದರಲ್ಲಿ ಒಂದು ಐಸ್ ಕ್ರೀಮ್ ತೊಗೊಂಡ್ವಿ ಗುರು. ಐಸ್ ಕ್ರೀಮ್ ಬೆಲೆ 100 ರೂಪಾಯಿ. ಇಲ್ಲೇ ಐಸ್ ಕ್ರೀಮ್ 30 ರೂಪಾಯಿಗೆ ಸಿಗುತ್ತೆ, ಅಲ್ಲಿ 100 ರೂಪಾಯಿಗೆ ಸಿಗುತ್ತೆ. ಹೆಂಗೆ ಡಿಫ್ರೆನ್ಸ್ ಇರುತ್ತೆ ನೋಡಿ ಗುರು. ಆಮೇಲೆ ಸಿನಿಮಾನೆಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದಮೇಲೆ ನಾನು ಹೇಳಿದ್ದು ಸೂಪರಾಗಿದೆ ಮೂವಿ. ಆಮೇಲೆ ನಾವು ನೋಡಿದ್ರೆ ನೆಕ್ಸ್ಟ್ ಫ್ಲೋರ್ ಬಂದುಬಿಟ್ಟಿದ್ವಿ. ಯಾವ ರೂಟಲ್ಲಿ ಎಂಟ್ರಿ ಆಗಿರ್ತೀವೋ ಆ ರೂಟಲ್ಲಿ ಎಕ್ಸಿಟ್ ಆಗಲ್ಲ, ಯಾಕಂದರೆ ಬೇರೆ ನೆಕ್ಸ್ಟ್ ಫ್ಲೋರಿಂದ ಎಕ್ಸಿಟ್ ಆಗುತ್ತೆ. ಹಂಗಾಗಿ ಅಲ್ಲಿ ಮತ್ತೆ ಮೆಟ್ಲಿಂದ ಕೆಳಗೋದೆ, ಯಾಕಂದರೆ ಲಿಫ್ಟ್ ತುಂಬ ರಶ್ ಮಾರಯ್ಯ. ಹಂಗಾಗಿ ಮೆಟ್ಲಿಂದ ಕೆಳಗಡೆ ಹೋದೆ. ಆಮೇಲೆ ಅಲ್ಲೊಂದು ಕಡೆ ಹೋಗಿ ಒಂಚೂರು ಲೈಟಾಗಿ ತಿನ್ಕೊಂಡು ಮತ್ತೆ ನಮ್ಮೂರ ಕಡೆ ನಾನು ಹೊರಟೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಮತ್ತು ಯೂಟ್ಯೂಬಲ್ಲಿ ವಿಡಿಯೋ ಸಿನಿಮಾದ ರಿವ್ಯೂ ನೋಡೋದನ್ನ ಮರಿಬೇಡಿ ಆಯಿತಾ.